ನಮಸ್ಕಾರ ಸ್ನೇಹಿತರೆ, KCET ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಒಂದು ದೊಡ್ಡ ಗುಡ್ ನ್ಯೂಸು. ಯಾಕಂದರೆ ಭಾಳಷ್ಟು ಹುಡುಗರು ವೇಟ್ ಮಾಡ್ತಿದ್ರೆ ಯಾವಾಗಪ್ಪ ಬರುತ್ತೆ ಅಂತಂದು. ಸೊ ಕೊನೆಗೂ ನಿಮ್ಮ ಒಂದು ಅಂದರೆ ಇಷ್ಟು ದಿನ ವೇಟ್ ಮಾಡಿರ್ತಕ್ಕಂಥ ಒಂದು ರಿಸಲ್ಟ್ ಅಂದರೆ ರಿಸಲ್ಟ್ ಅಲ್ಲ ಅಂತಂದರೆ ನೀವು ಮಾಡ್ತಕ್ಕಂಥ ವೇಟ್ ಇವಾಗ ಓವರ್ ಏನಪ್ಪ ಅಂದರೆ KEದಲ್ಲಿ ಬಂತಂದರೆ ನಿಮ್ಗೆ ಏನಂತಂದರೆ ಹೊಸದಾಗಿ ಒಂದು ಲಿಂಕ್ ಬಂದಿದೆ. ಓಕೆ, ಬೇಕಾದರೆ ನಿಮಗೆ 2025 KCET ಬಂತಂದರೆ ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ನಿಮಗೆ ಸಿಗೋಲ್ಲ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಬಟ್ ನೀವು ಬ್ಯಾಕ್ ಬಂತಂತಂದರೆ ನಿಮಗೆ ಓಕೆ ಮೇನ್ ಪೇಜಲ್ಲಿ ಓಕೆ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ನಿಮಗೆ ಹೋಮ್ ಪೇಜಲ್ಲೇ ಬಂತಂದರೆ ಒಂದು ಲಿಂಕ್ನ ಕೊಟ್ಟರೆ ಇಲ್ಲಿ ಬಂದು ಕಾಣಿಸ್ತಿದೆ ನೋಡಿ, UGCET 2025 ನಾಟ ಅಂಕಪಟ್ಟಿ ಲಿಂಕ್ ಅಂತಂದು. ಓಕೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಒಂದು ಲಿಂಕ್ ಓಪನ್ ಆಗುತ್ತೆ. ಓಕೆ, ಸೇಮ್ ಒಂದು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮಾಡೋಕ್ಕೆ ಹೇಳ್ತಿದ್ದಾರೆ. ಯಾರು ಮಾಡಬೇಕು ಎಂಟ್ರಿ? ಓಕೆ, ಯಾರು ಮಾಡಬೇಕಂತಂದರೆ ನೋಡಿ, ನೀವು ಈಗಾಗಲೇ ಯಾರೆಲ್ಲ ಈಗ ಅಂದರೆ ನಿಮ್ದೆಲ್ಲನೂ ಕೂಡ KCET ರಿಸಲ್ಟ್ ಬಂದತ್ತೆ, ನಿಮಗಲ್ಲ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, 9/6/2025 ಇಲ್ಲಿಗೆ ಬಂದು ಕೊಟ್ಟವ್ರೆ ಮೂರನೇದ್ದು. ಈ ಒಂದು ಲಿಂಕ್ ಯಾರಂತಂದರೆ ನಾಟ ಅಂತಂದರೆ ನಾಟ ಎಕ್ಸಾಮ್ ಯಾರೆಲ್ಲ ಬರೆದಿದ್ರೋ ಆ ಒಂದು ಸ್ಟೂಡೆಂಟ್ಸ್ ಒಂದು ಆರ್ಕಿಟೆಕ್ಚರ್ಗೋಸ್ಕರ ಯಾರೆಲ್ಲ ಬರೆದಿದ್ರು ಆ ಒಂದು ಸ್ಟೂಡೆಂಟ್ಸು ನಿಮ್ಮ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗ್ತದೆ. ಅಂತಂದರೆ ನಿಮಗೆ ಮುಂದೆ ಆರ್ಕಿಟೆಕ್ಚರ್ ನಿಮ್ಗೆ ಏನಾದರೂ ಕೌನ್ಸಿಲಿಂಗ್ ಬೇಕು ಅಂತಂದರೆ ನೀವು ನಿಮ್ಮ ಮಾರ್ಕ್ಸನ್ನ ಎಂಟ್ರಿ ಮಾಡಬೇಕು. ಅಂದರೆ ಅಂಕಪಟ್ಟಿ ಲಿಂಕ್ ಅಂತ ಕೊಟ್ಟವ್ರು ನೋಡಿ, ಅದನ್ನು ನೀವು ಮಾಡಬೇಕಾಗ್ತದೆ. ಓಕೆ, ಸೊ ಯಾರೆಲ್ಲ ಇನ್ನೂ ಕೂಡ ಮಾಡಿಲ್ಲ ಅಂತಂದರೆ ಇನ್ನು ಯಾರೆಲ್ಲ ನಾಟ ಎಕ್ಸಾಮ್ ಬರ್ದಿಲ್ಲ ನೀವೇನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೀವು ಈಗಾಗಲೇ ಯಾರೆಲ್ಲ ಫಾರ್ ಎಕ್ಸಾಂಪಲ್ ಈಗ KCET ಅಷ್ಟೇ ಬರೆದಿರ್ತೀರ, ಬಟ್ ಇದನ್ನೆಲ್ಲ ಬರೆದಿಲ್ಲ, ನೀವೇನು ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಬರೆದಿಲ್ಲ ಅಂತಂದ್ರೆ ನೀವು ಯಾರು ಮಾಡೋಕ್ಕೆ ಬರೋಲ್ಲ. ಓಕೆ, ಈಗ ನಾಟ ಎಕ್ಸಾಮ್ ಬರೆದು ಯಾರೆಲ್ಲ ಆರ್ಕಿಟೆಕ್ಚರ್ ವೇಟ್ ಮಾಡ್ತಿದ್ರೆ ನಿಮಗೆ ಬಂದೈತೆ, ಹೋಗ್ಬಿಟ್ಟು ಮಾಡಿ. ಆ್ಯಂಡ್ ಫರ್ದರ್ ಏನಾದರೂ ಒಂದು KEದಲ್ಲಿ ಅಪ್ಡೇಟ್ ಬಂತಂದ್ರೆ ತಿಳಿಸ್ತಾ ಇರ್ತೀವಿ ಇಮ್ಮಿಡಿಯೇಟಾಗಿ. ಸೊ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಆ್ಯಂಡ್ ಮೋರ್ ಅಪ್ಡೇಟ್ಗೋಸ್ಕರ ಏನಂತಂದ್ರೆ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗ್ಬೋದು. ಓಕೆ, ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.